ಪರಸ್ಪರ ಮುದ್ದಾಡುವ ಪ್ರಾಣಿಗಳ ಪ್ರೇಮ ಎಷ್ಟು ಮಧುರ, ಪ್ರೇಮ ಎಷ್ಟು ಮಧುರ. ಬಾಂಬು ಕ್ಷಿಪಣಿಗಳ ಮಳೆ ಸುರಿಸುವ ಮನುಷ್ಯರಲ್ಲಿ ಏಕಿಷ್ಟು ಕೋಪ ಭೀಕರ, ಮನುಷ್ಯರಲ್ಲಿ ಕೋಪ, ಮನುಷ್ಯರಲ್ಲಿ ಏಕಿಷ್ಟು ಕೋಪ ಭೀಕರ ಭೀಕರ. ಮೃದು ಮಾತು ಹೃದಯವಂತಿಕೆ ಇದ್ದರೆ ಜೀವನವೆಷ್ಟು ಸುಂದರ, ಜೀವನವೆಷ್ಟು ಸುಂದರ ಸುಂದರ. ಜೀವನವು ನಿಜಾತ್ಮ ಶಿವ ನಮಗಿತ್ತ ಅಮೂಲ್ಯ ಕಾಣಿಕೆ. ನಮಗಿತ್ತ ಅಮೂಲ್ಯ ಕಾಣಿಕೆಯೆಂದು ತಿಳಿದರೆ ಸಂಸಾರ ಸಸಾರ, ಸಂಸಾರ ಸಸಾರ ಸಸಾರ ಸಸಾರ. ನಮ್ಮ ಮನೆಯ ರಸ್ತೆಯಲ್ಲಿ ತಿರುಗಾಡುವಂಥ ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಅವು ಪರಸ್ಪರ ಎಷ್ಟೊಂದು ಮುಗ್ಧ ಪ್ರೇಮದಿಂದ ಮುದ್ದಾಡ್ತಾ ಇರೋದನ್ನು ನಾವು ಕಣ್ಣಾರೆ ನೋಡ್ತೀವಿ. ಅವುಗಳಿಗೆ ಆಹಾರ ಇಲ್ಲದಿದ್ದರೂ ಅವು ಪ್ರೇಮ ಮಾತ್ರ ಕಡಿಮೆ ಆಗಿರೋದಿಲ್ಲ. ಅಷ್ಟೊಂದು ಅನ್ಯೋನ್ಯ ಸಂಬಂಧಗಳನ್ನ ನಾವು ಕಾಪಾಡಿಕೊಳ್ತಾವೆ. ಆದರೆ ಇವತ್ತು ನಾವು ದೂರದರ್ಶನದಲ್ಲಿ ನೋಡ್ತಾ ಹೋದರೆ ದೇಶ ದೇಶಗಳ ಮಧ್ಯೆ ಭೀಕರವಾದಂಥ ಯುದ್ಧ, ಬಾಂಬು ಕ್ಷಿಪಣಿಗಳ ಮಳೆಯನ್ನೇ ಸುರಿಸ್ತಾ ಇರುವುದನ್ನು ನೋಡಿದಾಗ ಮನುಷ್ಯರಲ್ಲಿ ಏಕೆಷ್ಟು ಕೋಪ ಬರ್ತಾ ಇದೆ, ಭೀಕರವಾದಂಥ ಯುದ್ಧ ಯಾಕೆ ನಡೀತಾ ಇದೆ ಅಂತ ಅನ್ನಿಸ್ತದೆ. ಅದರಿಂದ ಆಗುವಂಥ ಹಾನಿ ಎಲ್ಲ ಜೀವಗಳ ಮೇಲೂ ಆಗ್ತದೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಮೃದುವಾದಂಥ ಒಂದು ಮನಸ್ಸನ್ನು, ಮೃದುವಾದಂಥ ಮಾತನ್ನು, ಹೃದಯವಂತಿಕೆಯನ್ನು ಬೆಳೆಸ್ಕೊಂಡ್ರೆ ಜೀವನ ಎಷ್ಟು ಸುಂದರ ಆಗ್ತದೆ. ಅಂಥ ಜೀವನವನ್ನು ನಿಜಾತ್ಮ ಶಿವ ನಮಗೆ ಕೊಟ್ಟಂಥ ಒಂದು ಅಮೂಲ್ಯ ಕಾಣಿಕೆ. ಹಾಗಂತ ನಾವು ತಿಳಿದ್ರೆ ನಮ್ಮ ಸಂಸಾರ ಸಸಾರ ಆಗ್ತದೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.